ಒನ್. ಇಲ್ಲಿ ಬಹುಆಯ್ಕೆ ಪ್ರಶ್ನೆ. ಮೊದಲನೇ ಪ್ರಶ್ನೆ ವಿಭವಾಂತರದ ಎಸ ಏಕಮಾನ, ಆಪ್ಷನ್ ಎ. ಎರಡನೇ ಪ್ರಶ್ನೆ ಮಸೂರದ ಸಂಗಮ ದೂರದ ವಿಲೋಮ, ಆಪ್ಷನ್ ಎ ಮಸೂರದ ಸಾಮರ್ಥ್ಯವಾಗಿದೆ. ಮೂರನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಶುಷ್ಕ ಕೋಶ ರಿಯೋಸ್ಟಾಟ್. ನಾಲ್ಕನೇ ಪ್ರಶ್ನೆ ಕೆಳಗಿನ ಚಿತ್ರವನ್ನು ನೋಡಿ ಬಿ ಮತ್ತು ಎನ್ ತುದಿ ಆಕರ್ಷಿಸುವ ಸ್ಪಷ್ಟೀಕರಿಸಿ ಅಂದಿದೆ, ಸ್ಪಷ್ಟೀಕರಿಸಬೇಕು. ಮೂರನೇ ವಿಭಾಗದಲ್ಲಿ ಐದನೇ ಪ್ರಶ್ನೆ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. ಆರನೇ ಪ್ರಶ್ನೆ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರವನ್ನು ನೋಡಿ ವಿಶ್ಲೇಷಿಸಿ ದಿಕ್ಪಲ್ಪಟ ಕೋನವನ್ನು ಹೆಸರಿಸಿ ಅಂತಿದೆ. ಎಂಟನೇ ಪ್ರಶ್ನೆ ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದ್ರೂ ಎರಡು ಲಕ್ಷಣಗಳನ್ನು ತಿಳಿಸಿ. ಆಪ್ಷನ್ ಬಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ತಿಳಿಸಿ ಎಂದಾರೆ. ಒಂಬತ್ತನೇ ಪ್ರಶ್ನೆ ದಿಕ್ಸೂಚಿ ಉಪಯೋಗಿಸಿಕೊಂಡಿರುವ ಒಂದು ದಂಡಕಾಂತರದ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಚಟುವಟಿಕೆಗಳನ್ನು ವಿವರಿಸಿ ಅಂತಿದೆ, ವಿವರಿಸಬೇಕು. ಅದರ ಬದಲಿಗೆ ವಿದ್ಯುತ್ ಪ್ರವಾಹವಿರುವ ವಾಹಕಗಳನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ, ಒಂದು ಪ್ರಯೋಗವನ್ನು ವಿವರಿಸಿ ಅಂತಿದೆ. ಹತ್ತನೇ ಪ್ರಶ್ನೆ ನಿಮ್ನ ದರ್ಪಣದ ಮುಂದೆ ಸಿ ಬಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬದಿಂದ ಉಂಟಾಗುವ ರೇಖಾಚಿತ್ರ ಬರೆಯಿರಿ. ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂದಿದೆ. 11ನೇ ಪ್ರಶ್ನೆ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವನ್ನು ಶಕ್ತಿಯ ತಿಳಿಸಿ ಎಂದಾರೆ. ಆಪ್ಷನ್ ಬಿ ಯಲ್ಲಿ 2 ಓಮ್ 4 ಓಮ್ ಸಮಸ್ಯೆಯನ್ನು ಕೊಟ್ಟಿದ್ದಾರೆ. 6 ಓಮ್ನ ರೋಧಕವನ್ನು ಬಳಸಿದರೆ ಒಟ್ಟು ರೋಧಕ ನಡುವಿನ ವ್ಯತ್ಯಾಸ ತಿಳಿಸಿ ಎಂದಾರೆ, ತಿಳಿಸಬೇಕು. ಮತ್ತು ಅದರ ಬದಲಿಗೆ 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆ ಕಾಲ ಬಯಸುತ್ತದೆ. ಹಾಗಾದರೆ 4 ಗಂಟೆಗಳನ್ನು ಉಪಯೋಗಿಸಿ 30 ದಿನಗಳ ಕಾಲ ಬಳಸಿದರೆ 1 ಕಿಲೋವೋಲ್ಟ್ ನ ಮೌಲ್ಯ ಲೆಕ್ಕಾಚಾರ ಹಾಕಿ ಅಂತಿದೆ, ಲೆಕ್ಕಾಚಾರ ಹಾಕಬೇಕು. 12ನೇ ಪ್ರಶ್ನೆ ಎ ಬೆಳಕಿನ ವಕ್ರೀಭವನ ನಿಯಮಗಳನ್ನು ನಿರೂಪಿಸಿ. ಬಿ ಯಲ್ಲಿ ನಿಮ್ನ ಪಿನ ದರ್ಪಣ ನಿಯಮಗಳನ್ನು ನಿರೂಪಿಸಿ. ಬಿ ಯಲ್ಲಿ ನಿಮ್ನ ಪಿನ ದರ್ಪಣ ಪಿನ ಮಸೂರಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಅಂತಿದೆ, ತಿಳಿಸಬೇಕು. ಆಪ್ಷನ್ ಬಿ ಯಲ್ಲಿ ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು ತಾಮ್ರ ಮತ್ತು ಸತು. 14ನೇ ಪ್ರಶ್ನೆ ಆಪ್ಷನ್ ಬಿ PbI2 ಮತ್ತು KnO3. 15ನೇ ಪ್ರಶ್ನೆ ದೊಡ್ಡ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ ಗುಣ ಕೀಟನೀಕರಣ. 16ನೇ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುತ್ತೀರಿ. 17ನೇ ಪ್ರಶ್ನೆ ಥರ್ಮೈಟ್ ಕ್ರಿಯೆಯನ್ನು ಅನ್ವಯಗಳೇನು. 18ನೇ ಪ್ರಶ್ನೆ 4 ಕಾರ್ಬನ್ ಪರಮಾಣುಗಳು ಟ್ರಿಟೋನ್ 1 ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರ ಬರೆಯಿರಿ ಅಂತಿದೆ, ಬರಿಬೇಕು. 19ನೇ ಪ್ರಶ್ನೆ ಸಾರರಿಕ್ ಸಲ್ಫರಿಕ್ ಆಮ್ಲದೊಂದಿಗೆ ಚೂರುಗಳ ವರ್ತನೆ ತೋರಿಸುವ ಉಪಕರಣಗಳನ್ನು ಜೋಡಣೆಯ ಅನಿಲ ಚಿತ್ರವನ್ನು ಬಿಡಿಸಬೇಕು. 20ನೇ ಪ್ರಶ್ನೆ ಗಡಸುತನಕ್ಕೆ ಕಾರಣಗಳನ್ನು ತಿಳಿಸಿ ಎಂದಾರೆ. 22ನೇ ಪ್ರಶ್ನೆ ಸರಿದೂಗಿಸುವ ಸಾಮರ್ಥ್ಯ ಸಮೀಕರಣಗಳನ್ನು ತಿಳಿಸಬೇಕು. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಸಮೀಕರಣದೊಂದಿಗೆ ಪರಿವರ್ತನೆ ತಿಳಿಸಬೇಕು. 23ನೇ ಪ್ರಶ್ನೆ ABC ಮತ್ತು ಡಿಗಳು 4 ದ್ರಾವಣಗಳ ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ದ್ರಾವಣವಾಗಿದೆ. 24ನೇ ಪ್ರಶ್ನೆ ಎಲೆಕ್ಟ್ರಾನಿಕ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವನ್ನು ಉಂಟು ಮಾಡುವ ವಿವರಣೆ ತಿಳಿಸಿ ಎಂದರೆ ಅಂತ ತಿಳಿಸಬೇಕು. ಅದರ ಬದಲಿಗೆ ಇಲೆಕ್ಟ್ರಾನ್ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವನ್ನು ಉಂಟುವಾಗುವ ವಿವರಿಸಿ. ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುವುದು ಅಂತಿದೆ. 25ನೇ ಪ್ರಶ್ನೆ N ಬ್ಯೂಟೇನ್ ಮತ್ತು ಐಸೋ ಬ್ಯೂಟೇನ್ ರಚನೆಗಳನ್ನು ತಿಳಿಸಿ. ಆಪ್ಷನ್ ಬಿ ಎಸ್ಟೀಕರಣ ಎಂದರೇನು ಮತ್ತು ಅದು ಹೇಗೆ ಪಡೆಯುತ್ತೀರಿ ಅಂತಿದೆ. ಮತ್ತು ಅಥವಾ ಅದರ ಬದಲಿಗೆ ನೈಟ್ರೋಜನ್ ಮತ್ತು ಪ್ರೊಪೇನ್ ಅಣುಗಳ ಚುಕ್ಕೆ ರಚನೆ ವಿವರಿಸಿ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತಿದೆ, ವಿವರಿಸಬೇಕು. ಇಲ್ಲಿ ಆಪ್ಷನ್ ಬಿ ಸಿ ಜೀವವಿಜ್ಞಾನ ಆಗಿದೆ. ಇಲ್ಲಿ 26ನೇ ಪ್ರಶ್ನೆ ಪ್ರೋಟೀನ್ ಜೀರ್ಣಿಸಲು ಮೇದೋಜೀಕ ಕಂತಿಯೊಂದು ಕ್ವಿನ್ ಟ್ರಿಪ್ಸಿನ್
27ನೇ ಪ್ರಶ್ನೆ, ಯುಗ್ಮಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಸಂಖ್ಯೆ 24. 28ನೇ ಪ್ರಶ್ನೆ, ಒಂದು ನರಕೋಶ ಕೊಟ್ಟಿದ್ದಾರೆ. ಆಪ್ಷನ್ ಡಿ. 29ನೇ ಪ್ರಶ್ನೆ, ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು ಅಂತಿದೆ. 30ನೇ ಪ್ರಶ್ನೆ, ಬಟಾಣಿ ಸಸ್ಯಗಳ ವಿಭಿನ್ನ ಕೋಷ್ಟಕಗಳನ್ನು ಗಮನಿಸಿ ಅಂತಿದೆ, ಗಮನಿಸಬೇಕು. 34ನೇ ಪ್ರಶ್ನೆ, ಅಭಿಮಾದಲ್ಲಿರುವ ದ್ವಿದಳ ಹೈಡ್ರಾದಲ್ಲಿ ಮೊಗ್ಗುಳಿಕೆ ಭಿನ್ನವಾಗಿದೆ ಹೇಗೆ? ಕೆಳಗಿನವನ್ನು ಹೆಸರಿಸಿ ಅಂತಿದ್ದಾರೆ, ಅವನು ಹೆಸರಿಸಬೇಕು. ಮಾನವರಲ್ಲಿ ಶ್ವಾಸಕೋಶದಲ್ಲಿ ಗಾಳಿ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು. 2ನೇ ಪ್ರಶ್ನೆ, ಮೂತ್ರಪಿಂಡದಲ್ಲಿ ರಕ್ತ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಅಂತಿದೆ. 33ನೇ ಪ್ರಶ್ನೆ, ಬೆಳೆಯುತ್ತಿರುವ ಸಸ್ಯಕಾಂಡದ ಬೆಳಕಿನ ಕಡೆಗೆ ಹೇಗೆ ಬಾಗುತ್ತದೆ? ಅದರ ವ್ಯತ್ಯಾಸ ಇದೆ. 34ನೇ ಪ್ರಶ್ನೆ, ಓಜೋನ್ ಪದರವು ಜೀವಿಗಳ ವರದಾನವಾಗಿದೆ ಸಮರ್ಥಿಸಿ. ಬಿಯಲ್ಲಿ ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂಬಂಧದಿಂದ ಹೆಚ್ಚು ತೊಂದರೆ ಒಳಗಾಗುತ್ತವೆ ಅಂತಿದೆ. ಇಲ್ಲಿ 35ನೇ ಪ್ರಶ್ನೆ, ವಂಶವಾಹಿಗಳಿಂದ ಸಸ್ಯದ ಎತ್ತರ ನಿರ್ಧಾರಣೆ ಮತ್ತು ಮಾನವದಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧಾರಣೆ ಇದೆ. ಲಿಂಗ ನಿರ್ಧಾರಣೆಯನ್ನು ಬರೀಬೇಕು. ಮತ್ತಿದು 36ನೇ ಪ್ರಶ್ನೆ, ಹಾರ್ಮೋನುಗಳನ್ನು ಹೆಸರಿಸಿ ಅಂತಿದ್ದಾರೆ. ಉತ್ತರ ಇನ್ಸುಲಿನ್ ಮತ್ತು ಹೈಡ್ರೋಲಿನ್ ಥೈರಾಕ್ಸಿನ್ ಅಂತಿದೆ. 37ನೇ ಪ್ರಶ್ನೆ, ಮಾನವನ ಹೃದಯದ ಚಿತ್ರ ತೆಗೆದು ಸ್ಪೆಕ್ಟಮ್ ಮತ್ತು ಬಲವೃತ್ಕರಣ ಗುರುತಿಸುವುದಾಗಿದೆ. 38ನೇ ಪ್ರಶ್ನೆ, ಮಾನವರು ಸಾಮಾನ್ಯವಾಗಿ ಗರ್ಭ ನಿರ್ಧಾರಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ ಮತ್ತು ಮಾನವನ ಪುರುಷ ಸಂತಾನೋತ್ಪತ್ತಿಯ ಋತುಚಕ್ರತೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತಿದೆ. ಮತ್ತು ಸ್ವಪರಕೀಯ ಮತ್ತು ಪರಕೀಯ ಪರಾಗಸ್ಪರ್ಶದ ವ್ಯತ್ಯಾಸ.